ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಪಿಯುಸಿ ಮುಗಿದ್ಮೇಲೆ ಯಾವ ಕೋರ್ಸ್ ಆಯ್ಕೆ ಮಾಡಿಕೊಂಡ್ರೆ ಬೆಸ್ಟ್? ನಿಮಗೂ ಗೊಂದಲಗಳು ಇವೆಯಾ? ಪರಿಹಾರಕ್ಕಾಗಿ ನ್ಯೂಸ್ ಫಸ್ಟ್ ಕಲ್ಪಿಸಿದೆ ವೇದಿಕೆ. ಕಲಬುರಗಿಯಲ್ಲಿ ಇವತ್ತು ನಾಳೆ ಉತ್ತರ ಕರ್ನಾಟಕದ ಅತಿ ದೊಡ್ಡ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋ. ಡಿಸಿಎಂ ಡಿಕೆಶಿ ಮಾಜಿ ಸಚಿವ ಮುನಿರತ್ನ ನಡುವೆ ವಾಗ್ಯುದ್ಧ. ಮುನಿರತ್ನರನ್ನ ನಿಂದಿಸಿದ್ದ ಡಿಕೆ ಶಿವಕುಮಾರ್, ಅದು ನಾನಲ್ಲ ಅವರೇ ಅಂತ ಆರ್ಆರ್ ನಗರ ಶಾಸಕ ಕೌಂಟರ್. ಅವನು ಮೆಂಟಲ್ ಆಗಿದ್ದಾನೆ, ಚಿಕಿತ್ಸೆ ಕೊಡಿಸಬೇಕು ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟು. ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣದ ತನಿಖೆ ಚುರುಕು. ಆರೋಪಿಗಳ ಪತ್ತೆಗಾಗಿ ಎಸ್ಪಿ ಶ್ರೀನಿವಾಸ್ ಗೌಡರಿಂದ 4 ವಿಶೇಷ ತಂಡಗಳ ರಚನೆ. ಹಲವು ಆಯಾಮಗಳಲ್ಲಿ ತನಿಖೆಯು ಮುಂದುವರಿಕೆ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಸಿಬ್ಬಂದಿ ತಲೆದಂಡ. ಶಿವಮೊಗ್ಗದಲ್ಲಿ ನಡೆದ ಘಟನೆಯಲ್ಲಿ 2 ಅಮಾನತು. ಇಲಾಖಾ ತನಿಖೆಗೂ ಆದೇಶಿಸಿದ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ. ಬೆಂಗಳೂರಲ್ಲಿ ಹಿಂದಿ ಮಾತನಾಡುವಂತೆ ತಾಕೀತು. ಹೊರರಾಜ್ಯದ ವ್ಯಕ್ತಿಯಿಂದ ಕನ್ನಡಿಗರ ಮೇಲೆ ಕಿರಿಕ್. ಮುರುಗೇಶ್ ಪಾಳ್ಯದ ಎಸ್ಎನ್ಎಸ್ ಆರ್ಕೇಡ್ನಲ್ಲಿ ಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.